ಓದಣ್ಣ ನಿನ್ನ ಸುತ್ತಿ ಸುತ್ತಿ ಬರ್ತಾನೆ ಅಂತ. ನಾನು ಆ ತರ ನಾರ್ಮಲ್ ಬಟ್ಟೆ ಹಾಕೊಂಡ್ರೆ ಅವ್ನ್ ಎಲ್ಲ ನನ್ ನೋಡ್ತಾನೆ. ಹೌದೌದು, ನಿನ್ನ ಸೊಗಸು ವಯ್ಯಾರ ನೋಡಿ ನಿನ್ ಹಿಂದೆ ಓಡೋಡ್ ಬರೋದಿಕ್ಕೆ ಅವನು ಕಾಲೇಜ್ ಹುಡುಗ ಅಲ್ವೇ? ಹಾ, ಅವನು ತುಂಬಾ ಬುದ್ಧಿವಂತ. ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾನಲ್ಲ, ಆಗ ನಿನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆಗ ನೀನ್ ತುಂಬಾ ಹುಷಾರಾಗಿರ್ಬೇಕು. ಏನೋ ಸಾರಿ. ಆಯ್ತು, ಅವನೇನಾದ್ರೂ ಒಂದು ಕಾಸ್ಟ್ಲಿ ಸೀರೆ ತೋರ್ಸಿ, ಮಾಯಾ ಇದನ್ ತಗೋ ಅಂದ್ರೆ ಏನ್ ಮಾಡ್ತೀಯಾ? ಇದೇನಮ್ಮ ಹೀಗ್ ಕೇಳ್ತಿದ್ಯಾ? ಇಷ್ಟ ಆದ್ರೆ ತಗೋತೀನಿ, ಇಲ್ಲ ಅಂದ್ರೆ ಬೇಡ ಅಂತೀನಿ. ಅಯ್ಯೋ ನನ್ನ ಬಂಗಾರಿ, ಕಪ್ಪಳಕ್ ರಪ್ಪ ರಪ್ಪ ಅಂತ ಬಾರ್ಸ್ಬಿಡ್ಬೇಕು. ರೀ, ಇಷ್ಟು ದುಬಾರಿ ಸೀರೆ ಬೇಡ ರೀ, ಯಾವ್ದಾದ್ರೂ ಕಡಿಮೆ ಬೆಲೆ ಸೀರೆ ಕೊಡ್ಸ್ರಿ ಅಂತ ಹೇಳ್ಬೇಕು. ಅವನೇನಾದ್ರೂ ದೊಡ್ಡ ಹೋಟ್ಲಕ್ ಕರ್ಕೊಂಡ್ ಹೋದ್ರೆ, ಅಯ್ಯಯ್ಯೋ ಯಾಕ್ರಿ ಇಷ್ಟು ದೊಡ್ಡ ಹೋಟ್ಲಕ್ ಕರ್ಕೊಂಡ್ ಬಂದ್ರಿ? ಇಲ್ಲಿ ಕೊಡೋ ಬಿಲ್ಗೆ ನಮಗ್ ತಿಂಗಳ ರೇಷನ್ ಬರುತ್ತೆ, ಯಾವ್ದಾದ್ರೂ ಸಣ್ಣ ಹೋಟ್ಲಕ್ ಕರ್ಕೊಂಡ್ ಹೋಗಿ ಏನ್ ಬೇಕು? ಆಗ ಅವನಿಗನ್ಸತ್ತೆ ನಿನಗ್ ಬೇಕಾಗಿರೋದು ಅವನ ಪ್ರೀತಿ, ಅವನ ಹಣ ಅಲ್ಲ ಅಂತ. ಅರ್ಥ ಆಯ್ತಾ? ಏನಮ್ಮ ನಿನ್ ತಲೆ ಬೇರೆ ಲೆವೆಲ್. ಇದೆಲ್ಲ ನನಗ್ ಹೊಳ್ದೇ ಇರ್ಲಿಲ್ಲ. ಅದಕ್ಕೆ ನಾನು ಅಮ್ಮ, ನೀನು ನನ್ನ ಮಗಳು. ನೋಡು ಅಮ್ಮ, ಕೋದಂಡ. ಮಾತಾಡು. ಹಲೋ. ಹಾ ಹಲೋ ಮಾಯಾ, ಕೆಲಸ ಎಲ್ಲ ಮುಗೀತಾ? ಹೊರಡೋಣವಾ? ಹಾ, ಎಲ್ಲ ಮುಗೀತು, ಹೊರಡೋಣ. ಸರಿ, ನಾನು ಹೊರಗಡೆ ಗಾಡಿನಲ್ಲಿ ಕಾಯ್ತಿರ್ತೀನಿ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಂದ್ಬಿಡು, ಓಕೆನಾ? ಸರಿ. ಓಕೆ. ಏನಂತೆ? ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ ಬಾ ಅಂತ ಅಂದ್ರು. ಹೌದಾ? ಹೋಗೋಗು, ಫಸ್ಟ್ ಬಟ್ಟೆ ಬದಲಾಯಿಸ್ಕೊ ಹೋಗು. ಒಂದ್ ನಿಮಿಷ. ಇವತ್ತು ನೀನ್ ಹೋಗ್ತಾ ಇರೋದು ಪರೀಕ್ಷೆ ಅನ್ನೋದು ನೆನಪಿರ್ಲಿ. ನಾನ್ ಹೇಳದನ್ನ ತಲೆಲಿಟ್ಕೊ. ಮಾಯಾ, ನಮ್ಗೆ ಒಳ್ಳೆ ಸಮಯ ಬಂದಿದೆ. ನೀನ್ ಎಲ್ಲೂ ಎಡವಟ್ಟು ಮಾಡ್ಲಿಲ್ಲ ಅಂದ್ರೆ ಈ ಮನೆ, ಆಸ್ತಿ, ಅಂತಸ್ತು ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ಏನು? ಆಯ್ತಮ್ಮ. ಹೋಗೋಗು, ಬಟ್ಟೆ ಚೇಂಜ್ ಮಾಡ್ಕೊ, ಹೋಗು. ಅಲ್ಲ, ಒಂದ್ ಹುಡುಗಿ ಪ್ರಮಾಣ ಮಾಡಕ್ಕೆ ಅಂತ ನಿನ್ ಕೈ ಮುಟ್ಟಿದ್ರೆ ನೀನ್ ಈ ತರ ಆಡ್ತಿದ್ಯಾ? ನಾಳೆ ನಿನ್ನ ಒಂದ್ ಹುಡುಗಿ ಮದ್ವೆ ಆಗ್ತಾಳೆ, ಆಗ ಹೇಗ್ ಸಂಸಾರ ಮಾಡ್ತೀಯಾ? ಅದು ಆ ಟೈಮ್ ಬರೋ ಅಷ್ಟರಲ್ಲಿ ಸರಿ ಹೋಗಿರ್ತೀನಿ. ಸರಿ, ಯಾವ ತರ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ರೀ, ಅದನ್ನೆಲ್ಲ ಯಾಕ್ರಿ ಕೇಳ್ತಿದ್ದೀರಾ? ಈಗೇನು ಹೇಳ್ತೀಯೋ ಇಲ್ಲ? ಬೇಡ, ಹೇಳ್ತೀನಿ. ಗುಡ್, ಹೇಳು. ನಾನು ಮದ್ವೆ ಆಗೋ ಹುಡುಗಿ ಹೇಳು. ನಂತರನೇ ಇರ್ಬೇಕು. ನಿಂತರನಾ? ಅರ್ಥ ಆಗ್ಲಿಲ್ಲ. ಅಂದ್ರೇನು? ನಿಂತರ ನಾಚ್ಕೋಬೇಕಾ? ಅಲ್ಲ, ಅಂದ್ರೆ ನಂತರನೇ ನನ್ನ ಕುಟುಂಬನ ಪ್ರೀತಿಸ್ಬೇಕು. ನಮ್ಮಪ್ಪ, ಅಮ್ಮ, ಅಣ್ಣ, ಅಕ್ಕ ಎಲ್ಲರಿಗೂ ನಂತರನೇ ಮರ್ಯಾದೆ ಕೊಡಬೇಕು. ಆಮೇಲೆ ನನ್ನ ತಮ್ಮ ತಂಗಿಗೆ ಮದುವೆ ಆಗಿ ಬರೋಳು ಅತ್ತಿಗೆ ಆಗಿಲ್ದೆ ಒಬ್ಳು ಅಮ್ಮ ಆಗಿರ್ಬೇಕು. ಆಮೇಲೆ ಮನೇಲಿ ಎಲ್ರ ಜೊತೆನೂ ಹೊಂದ್ಕೊಂಡೋಗ್ಬೇಕು. ಆಮೇಲೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ತಿದ್ದಬೇಕು. ಹಾಗೆ ನನ್ನ ಮೇಲೆ ನಂಬಿಕೆ ಇಡಬೇಕು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಅದು ನಾನು ತುಂಬಾ ಓದಿಲ್ಲ, ಅದಕ್ಕೆ ನನ್ನ ಮದುವೆ ಆಗೋಳು ತುಂಬಾ ಓದಿರಬಾರ್ದು. ಏನಾಯ್ತು? ಯಾಕೊಂಥರ ಆಗ್ಬಿಟ್ರಿ? ಅದ್ಯಾಕೆ ಓದಿರೋರಾಗ್ಬಾರ್ದು? ಅದಂಗೇನೆ. ಅಂದ್ರೆ ನಾನ್ ತುಂಬಾ ಓದಿದ್ದೀನಿ, ನನ್ನ ಮದ್ವೆ ಆಗಲ್ವಾ? ಏನು? ನಿಮ್ಮನ್ನ? ನಾನಾ? ಹೌದು. ಅಯ್ಯೋ, ಏನ್ ಹೇಳ್ತಿದ್ದೀರಾ ನೀವು? ನಾನೀಗ ನಿಮ್ಮನ್ನ ಮದ್ವೆ ಆಗ್ಲಿ? ನನಗ್ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ. ಏನ್ ಇವನ್ ಹೀಗೆ ಹೇಳ್ಬಿಟ್ಟ? ಓದಿರೋನ್ನ ಮದ್ವೆನೇ ಆಗಲ್ಲ ಅಂದ್ರೆ?